ಒಂದು ಕಾಗೆ ಇರುತ್ತೆ. ಕಾಗೆ ಅಜ್ಜಿ ಹತ್ರ ಹೋಗ್ಬಿಟ್ಟು ಒಂದು ಒಡೆ ಕೇಳುತ್ತೆ. ಆ ಒಡೆನ ಅಜ್ಜಿ ಪ್ರೀತಿಯಿಂದ ಕಾಗೆ ಕೊಡ್ತಾರೆ. ಆ ಕಾಗೆನ ತಗೊಂಡು ಮರದ ಮೇಲೆ ಕೂತಿದಾಗ ನರಿ ಹೋಗ್ಬಿಟ್ಟು ಆ ಕಾಗೆ ಹತ್ರ ಹೇಳುತ್ತೆ, ನೀನ್ ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀಯ, ನೀನ್ ಹಾಡು ಹೇಳು ಅಂತ. ಅವಾಗ ಕಾಗೆ ಹಾಡು ಹೇಳುತ್ತೆ. ಹಾಡು ಹೇಳಕ್ ಹೋದಾಗ ಬಾಯಲ್ಲಿ ಇದ್ದಿದ್ದು ಒಡೆ ಬಂದು ಕೆಳಗಡೆ ಬೀಳುತ್ತೆ. ಅವಾಗ ನರಿ ಕಿತ್ಕೊಂಡು ಹೋಗುತ್ತೆ ಅನ್ನೋದು ನಾವು ಓದಿರೋ ಪಾಠದಲ್ಲಿ ಕಥೆ. ಆದ್ರೆ ಪ್ರೋಮೋದಲ್ಲಿ ಏನು ಅಂದ್ರೆ ಸುದೀಪ್ ಅವರು ಕಾಗೆ ಬಾಯಿಗೆ ಇಟ್ಕೊಳ್ಳಲ್ಲ, ಕಾಲಲ್ಲಿ ಕಚ್ಕೊಂಡು ಅದನ್ನ ನರಿ ಕೊಡೋದಿಲ್ಲ, ಬುದ್ಧಿವಂತಿಕೆ ಪ್ರದರ್ಶಿಸುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದನ್ನ ಪ್ರೋಮೋದಲ್ಲಿ ಹೇಳಿದ್ರು. ನೀವು ಬಿಗ್ ಬಾಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಇದು ನಿಜ ಅನಿಸ್ತಾ ಇದೆ, ಹೇಗಿದೆ ಅನಿಸ್ತಾ ಇದೆ? ಎಸ್, ಅದು ಬಾಯಲ್ಲಿ ಇಟ್ಕೊಂಡಿರಲ್ಲ, ಕಾಲಲ್ಲಿ ಇಟ್ಕೊಂಡಿರತ್ತಲ್ವಾ. ಸೊ ನಾನು ಕಾಗೆನ ಅಶ್ವಿನಿ ಅವ್ರಿಗೆ ಕಂಪೇರ್ ಮಾಡ್ತೀನಿ, ನರಿನ ಗಿಲ್ಲಿ ಕಂಪೇರ್ ಮಾಡ್ತೀನಿ. ಗಿಲ್ಲಿ ಅನ್ಕೊಂಡಿರ್ತಾನೆ ಓಕೆ ಅದನ್ನ ಹೆಂಗಾದ್ರೂ ಮಾಡಿ ಕಿತ್ಕೊಂಡ್ಬಿಡೋಣ ಅಂತ ಉಪಾಯ ಮಾಡೋದು ಹೇಗೆ ನರಿ ಬುದ್ಧಿನೋ ಹಂಗೆ ಗಿಲ್ಲಿ ಕೂಡ ಉಪಾಯ ಮಾಡ್ತಾ ಇರ್ತಾನೆ. ಬಹುಶಃ ಅಶ್ವಿನಿ ಅವರು ಅದನ್ನ ಬಾಯಲ್ಲಿ ಇಟ್ಕೊಳ್ಳದೆ ಕಾಲಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಎಸ್, ಅವರು ಜಾಣೇನೆ. ಯಾಕಂದ್ರೆ ಅವರ ಜರ್ನಿ ಎಲ್ಲ ನೋಡಿದಾಗ ಅವರು ಸಿನಿಮಾ ಸೀರಿಯಲ್ ಇಂದ ದಿಢೀರಂತ ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ಅವ್ರಿಗೆ ಇದು ಮೊದಲ ರಿಯಾಲಿಟಿ ಶೋ. ಗಿಲ್ಲಿಗೆಲ್ಲ ಯೂಸ್ ಟು ಇಟ್ ಆಗಿದೆ, ಅವರು ತುಂಬ ರಿಯಾಲಿಟಿ ಶೋ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಹೆಣ್ಮಕ್ಳಲ್ಲಿ ಅನ್ನೋದಕ್ಕಿಂತ ಒಬ್ಬ ಕಂಟೆಸ್ಟೆಂಟ್ಗಳಲ್ಲೇ ಟಕ್ಕರ್ ಅಂತ ಏನಾದರೂ ಕೊಡ್ತಾ ಇದ್ದಾರೆ ಅದು ಅಶ್ವಿನಿ ಅವರು. ಸೊ ನಾನು ಅವರಿಬ್ರಿಗೆ ಹೋಲ್ಸಕ್ಕೆ ಇಷ್ಟಪಡ್ತೀನಿ. ಫಸ್ಟು ಆಟಮ್ ಬಾಂಬ್ ಯಾರು ಮೇಡಮ್? ಆಟಮ್ ಬಾಂಬು ಅಶ್ವಿನಿ ಅವರೇ. ಸಿಡಿಯಲ್ಲ, ಸಿಡಿದ್ರೆ ಗೊತ್ತಲ್ಲ ಅದ್ರ ಡ್ಯಾಮೇಜ್ ಹೆಂಗಿರುತ್ತೆ, ಆ ಸೌಂಡ್ ಹೆಂಗಿರುತ್ತೆ ಅಂತ. ಸೊ ಅಶ್ವಿನಿ ಅವರು ಮಾತಾಡಲ್ಲ, ಮಾತಾಡಿದ್ರೆ ಅವ್ರ ಬ್ಲಾಸ್ಟೇ ಫುಲ್ ಅಂದ್ರೆ ಗುಡುಕ್ತಾರೆ. ಎದುರುಗಡೆ ಈ ಸಣ್ಣ ಪುಟ್ಟ ಪಟಾಕಿಗಳು ಟುಸ್ ಅಂತವೆ ಸರ್. ಹಂಗಾದ್ರೆ ಬಿಗ್ ಬಾಸ್ ಮನೇಲಿ ಆಟಮ್ ಬಾಂಬ್ ಅಶ್ವಿನಿ ಅವರು. ಈಗ ಬಿಗ್ ಬಾಸ್ ಮನೇಲಿ 10ನೇ ವಾರ ಆದ್ಮೇಲೆ ನೀವು ಎಲಿಮಿನೇಟ್ ಆಗ್ಬೇಕಾಗಿ ಬಂತು. ಈಗ ನೀವು ಬಂದ್ಮೇಲೆ ಅಶ್ವಿನಿ ಅವರು ಡಲ್ ಆದ್ರು ಅಂತ ಅನ್ಸುತ್ತೆ ಮೇಡಮ್? ಡಲ್ ಆಗಿದಾರ? ಇಲ್ಲ, ಆಕ್ಚುಲಿ ನೀವು ಇವತ್ತಿನ ಪ್ರೋಮೋ ನೋಡ್ಬೋದು, ಮತ್ತೆ ಅವ್ರು ಕಮ್ ಬ್ಯಾಕ್ ಆಗಿದ್ದಾರೆ. ಓಕೆ, ಒಂದ್ 2 ವಾರ ಅವ್ರ ತಂಟೆಗೆ ಅವ್ರು ಯಾರು, ನಾನು ಅದಕ್ಕೆ ಒಂದು ಇಂಟರ್ವ್ಯೂನಲ್ಲಿ ಹಾವು ಯಾರಿಗೆ ಕೊಡ್ತೀರಾ ಅಂದ್ರೆ ಅಶ್ವಿನಿ ಅಂತ ಹೇಳಿದೆ. ಅವ್ರ ತಂಟೆಗೆ ಹೋದಾಗ ಈಗ ಹಾವನ್ನ ನಾವು ಮಿಸ್ ಆಗಿ ತುಳಿದಾಗ ಅಥವಾ ಹೊಡೆಯೋಕ್ ಹೋದಾಗ ಅದು ಕಚ್ಚೋಕ್ ಬರೋದು ನಾವು ನೋಡಿದ್ವಿ. ಸ್ವಾಭಾವಿಕವಾಗಿ ಅದನ್ನ ಕೆಣಕಿದ್ರೆ ಮಾತ್ರ ಹೌದು, ಅದು ಸಡನ್ ಆಗಿ ರಿಯಾಕ್ಟ್ ಮಾಡುತ್ತೆ, ಮತ್ತೆ ಕಚ್ಚಿದ್ರೆ ಬದುಕೋದೇ ಕಷ್ಟ. ಸೊ ಅದಕ್ಕೆ ನಾನು ಅಶ್ವಿನಿ ಅವ್ರನ್ನ ಕಂಪೇರ್ ಮಾಡಿದ್ದೆ. ಅವ್ರು 2 ವಾರ ಸುಮ್ಮನೆ ಇದ್ರೆ, ಯಾಕಂದ್ರೆ ಅವ್ರ ತಂಟೆಗೆ ಯಾರು ಹೋಗ್ತಾ ಇರ್ಲಿಲ್ಲ. ಸೊ ಇವತ್ತೇನೋ ರಜತ್ ಏನೋ ತಂಟೆಗೆ ಹೋಗಿದ್ದಾನೆ, ಅವರಿಬ್ರಿಗೆ ಸ್ವಲ್ಪ ಜಗಳ ಆಗಿದೆ ಅಂತ ನೋಡಿದೆ. ಅಂದ್ರೆ ಹೌದು, ನಮ್ಮಿಬ್ರ ಫ್ರೆಂಡ್ಶಿಪ್ ಹಾಗೆ ಇತ್ತು. ನಾವು ಅಲ್ಲೂ ಕೂಡ ಏನಾದ್ರು ಮಾತು ಬಿಟ್ಟಾಗ ಸ್ವಲ್ಪ ಡಲ್ ಆಗ್ತಾ ಇದ್ರು, ಯಾಕಂದ್ರೆ ಎಲ್ಲರ ಜೊತೆ ಮಿಂಗಲ್ ಆಗ್ತಿರ್ಲಿಲ್ಲ, ತುಂಬಾ ಸೆಲೆಕ್ಟಿವ್ ಇದ್ದಿದ್ರಿಂದ ಹಾಗೆ ಅನಿಸ್ತಾ ಇತ್ತು. ಸೊ ಬಂದ್ಮೇಲೆ ಸ್ವಲ್ಪ ಡಲ್ ಆಗಿದ್ರು. ಅದು ವೀಕೆಂಡ್ ಅಲ್ಲೂ ನೋಡ್ತಾ ಇದೆ, ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು ಅವ್ರು ಜಾನ್ವಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅಂತ ರಜತ್ ಹೇಳಿದ್ದನ್ನ. ಹೌದು ಹೌದು, ಅದಾದ್ಮೇಲೂ ನಾವು ತುಂಬಾ ಹತ್ತಿರ್ತೀವಿ, ಕೆಲವೊಂದು ಟೆಲಿಕಾಸ್ಟ್ ಆಗಿರಲ್ಲ. ಈವನ್ ಐ ಮಿಸ್ ಹರ್. ಬಟ್ ಆಟ ಅಂತ ಬಂದಾಗ ನೋಡಿ, ಇವಾಗ ಸಂದರ್ಭ ಬಂದಾಗ ಅಶ್ವಿನಿ ಅವ್ರು ಮತ್ತೆ ಗುಡುಕ್ತಾ ಇದ್ದಾರೆ. ಸೊ ಜನಕ್ಕೂ ಅದೇ ಇಷ್ಟ ಆಗ್ಬಿಡುತ್ತೆ. ಸುಮ್ಮನೆ ಇವ್ರು ಜಗಳ ಆಡ್ತಾರೆ ಅಂತ ಸ್ಟಾರ್ಟಿಂಗ್ ಅನ್ಕೊಂಡಿದ್ರು. ಈಗ ಅಶ್ವಿನಿ ಅವ್ರು ಸೈಲೆಂಟ್ ಆಗಿರೋದೇ ಎಷ್ಟು ಜನಕ್ಕೆ ಇಷ್ಟ ಆಗಲ್ಲ. ಅದ್ರಲ್ಲೂ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ಗಂತೂ ಇಷ್ಟನೇ ಆಗ್ತಾ ಇರಲ್ಲ, ಅದ್ರಲ್ಲೂ ಗಿಲ್ಲಿಗೆ ಇಷ್ಟ ಆಗ್ತಾ ಇರಲ್ಲ. ಸೊ ಮತ್ತೆ ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ ಆಟದಲ್ಲಿ ಅಂತ ನಂಗೆ ಅನ್ಸುತ್ತೆ. ಕಮ್ ಬ್ಯಾಕ್ ಅನ್ನೋದಕ್ಕಿಂತ ಎಲ್ಲಾ ಥರನೂ ನೋಡ್ತಾ ಇರ್ತಾರೆ. ಕೆಲವರು ಹೊಂಚು ಹಾಕ್ತಾ ಇರ್ತಾರೆ, ಹೊಂಚು ಹಾಕಿ ಕಾದು ಹೊಡಿಯೋದು ಅಂತಾರಲ್ಲ. ಸೊ ಬಿಟ್ಟಿದ್ದಾರೆ. ನಾವು ಯಾಕೆ ಎಲ್ಲದಕ್ಕೂ ಟ್ರಿಗರ್ ಆಗಿ ನಾವು ಕೆಟ್ಟವ್ರಾಗಬೇಕು? ಅವರು ಟ್ರಿಗರ್ ಮಾಡಿ ಅವ್ರ ಸ್ಟ್ರಾಟಜಿಗೆ ನಾವ್ಯಾಕೆ ಬಲಿ ಆಗಬೇಕು, ಅವ್ರಿಗೆ ಯಾಕೆ ಫುಟೇಜ್ ಕೊಡಬೇಕು ಅನ್ನೋದು ಇರುತ್ತೆ. ಅಂದರೆ ಪ್ರತಿ ಸಲ ನಾವೇ ನೆಗೆಟಿವ್ ವಿಲನ್ಗಳ ಥರ ಆಗೋದು ಬೇಡ ಅಂತ. ಮತ್ತು ಈವನ್ ರಜತ್ಗೂ ರಿಯಾಕ್ಟ್ ಮಾಡಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆ ಥರ ನೂಕ್ತಾರಲ್ಲ ಸ್ವಿಮ್ಮಿಂಗ್ ಪೂಲ್ಗೆ, ನೂಕ್ದಾಗ ಬಿದ್ದಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೊಂದು ವೇ ಅಂತ ಇರುತ್ತಲ್ವಾ. ಸೊ ಹಂಗೆ ನೂಕಿದ್ದಕ್ಕೆ ಅವ್ರು ರಿಯಾಕ್ಟ್ ಮಾಡಿದ್ದಾರೆ, ಅದರಲ್ಲೂ ಕರೆಕ್ಟೇ ಇದ್ದಾರೆ ಅಶ್ವಿನಿ. ಮೇಡಮ್, ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವ್ರಿಗೆ ನೀವು ದೃಷ್ಟಿ ತೆಗೆದು ಬಂದಿದ್ದೀರಾ. ದೃಷ್ಟಿ ತೆಗೆದಿದ್ದು ಅವರು ಫೈನಲ್ ವರ್ಗೂ ಹೋಗ್ತಾರೆ ಅಥವಾ ಫೈನಲ್ ಕಪ್ಪೇ ಗೆಲ್ತಾರೆ ಅಂತ ಏನಾದ್ರು ಅನ್ಸುತ್ತಾ ನಿಮಗೆ? ನಿಮ್ಮ ದೃಷ್ಟಿ ತೆಗ್ದಿರೋ ಫಲ ಅವ್ರಿಗೆ ಕೈ ಹಿಡಿಯುತ್ತಾ ಅಂತ ಕೇಳ್ತೀನಿ. ಅಂದರೆ ಖಂಡಿತ ಫೈನಲ್ ವರ್ಗೂ ಹೋಗ್ತಾರೆ. ಕಪ್ಪು ಗೆಲ್ಲಬೇಕು, ನನ್ನ ಪ್ರಕಾರ ಅವ್ರು ಗೆಲ್ಲಬೇಕು, ಡಿಸರ್ವ್ ಇದ್ದಾರೆ. ಆಟದಲ್ಲಿ ಎಲ್ಲ ಥರ ಏರಿಳಿತ ನಾವು ನೋಡಿದ್ದೀವಿ. ಅದು ಹೆಣ್ಮಗಳು ಅಂತ ಬಂದಾಗ ಯಾವುದೇ ಒಂದು ಏಜ್ ಇರ್ಬೋದು ಅಥವಾ ಹೊರಗಡೆ ಬ್ಯಾಕ್ಗ್ರೌಂಡ್ ಇರ್ಬೋದು, ಅಂದರೆ ಹೋರಾಟ ಅದು ಇದು ಸಿನಿಮಾ ಅದೆಲ್ಲದಕ್ಕಿಂತ ಒಂದು ರಿಯಾಲಿಟಿ ಶೋಗೆ ಏನು ನ್ಯಾಯ ಒದಗಿಸ್ಬೇಕು ಅವ್ರು ಅದನ್ನು ಒದಗಿಸ್ತಾ ಇದ್ದಾರೆ. ಅವರೇ ಗೆಲ್ಲಬೇಕು. ಐ ಡೋಂಟ್ ನೋ, ಬಟ್ ನನಗೆ ಗಿಲ್ಲಿ ಗೆಲ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಫ್ಯಾನ್ ಫಾಲೋವಿಂಗು, ಆ ವೋಟು ಮತ್ತು ಆ ಹುಚ್ಚತನ ಎಲ್ಲ ನೋಡಿದಾಗ ನಂಗೆ ಹಂಗೆ ಅನ್ನಿಸ್ತಾ ಇದೆ. ಬಟ್ ಅಶ್ವಿನಿ ಅವ್ರು ಗೆಲ್ಲಬೇಕು, ಯಾರ ದೃಷ್ಟಿನೂ ತಾಕಬಾರ್ದು. ಯಾಕಂದರೆ ದೃಷ್ಟಿನ ಸ್ಟ್ರಾಂಗಾಗೇ ತೆಗ್ದಿದ್ದೀನಿ. ಗಿಲ್ಲಿ ಕಣ್ಣೆ ಜಾಸ್ತಿ ಇತ್ತು ನಮ್ಮ ರೂಮ್ ಮೇಲೆ. ಯಾವುದೋ ಒಂದು ಬಾಂಧವ್ಯ ಇಲ್ಲಿಂದ ಶುರುವಾಗಿ ಅದು ಇನ್ಯಾವುದೋ ಲೆವೆಲಿಗೆ ಹೋಗಿ ಗಟ್ಟಿ ಆಗುತ್ತೆ ಅಂತ ನನಗಂತೂ ಅನ್ಸಲ್ಲ, ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ. ಬಟ್ ನನ್ನ ಒಂದು ವೇವ್ ಲೆಂತಿಗಂತೂ ಅವ್ರು ಮ್ಯಾಚ್ ಆಗಿದ್ದಾರೆ. ನಾನು ಅವ್ರಿಗೆ ಒಳ್ಳೇದಂತೂ ಖಂಡಿತ ಬಯಸ್ತೀನಿ. ಅವರು ನನಗೆ ತುಂಬ ಒಳ್ಳೇದನ್ನು ಬಯಸಿದ್ದಾರೆ. ಜೊತೆಯಾಗಿದ್ರು ನಿಮ್ಮ ಆಟ ನೀವು ಆಡಿದ್ರೆ ಅವ್ರ ಆಟ ಅವ್ರು ಆಡಿದ್ದಾರೆ.